ನಿಜ ಹೇಳ್ತೀನಿ, ಅವರು ಬಂದಾಗ ಗಂಡನ ಮನೇಲಿ ರಾಣಿ ಥರ ಇರ್ಬೋದು ಅಂತ ನಾನು ಆಸೆ ಪಟ್ಟೆ ಹಿಂದೆ ಬಂದೆ. ಇಲ್ಲಿ ನೋಡೋಕ್ಕೆ ಸೈನಿಕ ಥರನೂ ಮರ್ಯಾದೆ ಕೊಟ್ಟಿಲ್ಲಕ್ಕ ನನಗೆ. ಬೆಳಗ್ಗೆಯಿಂದನೂ ಎಲ್ಲ ಹೆಣ್ಮಕ್ಳಿಗೂ ಅಷ್ಟಕ್ಕ, ನಿಜ ಹೇಳ್ತೀನಿ. ಮದುವೆ ಆದಮೇಲೆ ಒಂಥರ ನರ್ಕ ಆಗ್ಬಿಟ್ಟಿದೆ ಕಣ್ರಕ್ಕ. ಯಾರೋ ಒಬ್ಬರು ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡಿರ್ತಾರೆ ಅಷ್ಟೇ ಹೊರತು ಯಾರು ಚೆನ್ನಾಗೇ ಇರಲ್ಲ. ಅವ್ರ ಮನಸ್ಸಿಂದ ಯಾರು ಹೇಳ್ಕೊಡಲ್ಲ. ಆಚೆ ಯಾರಾದರೂ ಕೇಳಿದ್ರೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾರೆ. ಬಟ್ ಯಾವುದು ಹೆಣ್ಮಗುಗೂ ಬಿಟ್ಟು ತಿಂತೀನಂತ ಹೇಳಕ್ ಹೋಗ್ಲೇಬಾರ್ದಕ್ಕ. ಈ ಥರ ಮಾಡ್ತಾರೆ ಕಣ್ರಕ್ಕ. ನಮ್ಮ ಕತೆ ಯಾರಿಗೆ ಹೇಳ್ಬೇಕು ಅಂತ ನಿಮಗೂ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಬಟ್ ಈ ಬುಟ್ಟಿ ಮಕ್ಳು ಗಂಡಂದಿರಿಗೆ ಏನಾಗಿದೆ ಅಂತ ನನಗೂ ಗೊತ್ತಾಗಿಲ್ಲ. ಈ ನನ್ನ ಮಕ್ಕಳು ಅಲ್ಕ ನನ್ನ ಮಕ್ಕಳು ಮದುವೆ ಆಗೋಕ್ಕೂ ಮುಂಚೆ ರಾಣಿ ಚಿನ್ನ ಮುನ್ನ ಗಿನ್ನ ಅಂತಾರೆ. ಇವಾಗ ಏನೋ ಇಲ್ಲ ಅಂತಾರಕ್ಕ. ನೀವು ಹೇಳಿ, ಅವ್ನು ಸೂ ಇಂದ ಹಿಡಿದು ಪೇಂಟ್ ಹಿಡಿದು ಪಾಲಿಶ್ ಮಾಡಿ ಕಳಿಸಿ, ಬುಟ್ಟಿ ಮಗ ನೋಡಕ್ ಸುಂದರವಾಗಿ ಕಾಣಿಸ್ಲಿ, ಚೆನ್ನಾಗಿ ಕೆಲಸ ಮಾಡಲಿ ಅಂತ. ನಾವು ಚೆನ್ನಾಗಿ ಕಾಣಿಸಿಲ್ಲ ಅಂದ್ರು ಮನೆ ಒಳಗಡೆ ಇದ್ದು ಗಂಡ ಬರೋವರೆಗೂ ವೇಟ್ ಮಾಡಿ ಎಲ್ಲ ನೋಡಿ ಪಾಪ ಎಲ್ಲ ಒಂದೊಂದು ವಿಷಯನೂ ಒಂದೊಂದು ಪ್ರೀತಿಯಿಂದ ಮಾಡ್ತೀವಿ. ಬಟ್ ಅವ್ರ ಕಣ್ಣಕ್ಕೆ ಕಾಣೋದೇಳಿ ನಾವು ಬಿಟ್ಟು ಊಟ ಮಾಡ್ತಾ ಇದೀವಿ, ಬಿಟ್ಟು ಕೂತ್ಕೊಂಡಿದೀವಿ, ಏನು ಮಾಡ್ತಾ ಇಲ್ಲ ಅಂತ. ಒಂದ್ ದಿವಸ ಯಾರಾದ್ರೂ ಮನೆ ಕೆಲಸ ಮಾಡಿ ತೋರಿಸ್ಲಿ. ಯಾಕೆ ಒಂದ್ ದಿವಸ ಸಾಕು, ಗೊತ್ತಾಗುತ್ತೆ. ಹಿಂದ್ಗಡೆಯಿಂದ ಮುಂದ್ಗಡೆವರೆಗೂ ಬಾವುಟ ಆಡ್ತಾ ಇರುತ್ತೆ ಅವ್ರದ್ದು. ನಿಜ ಹೇಳ್ತೀನಿ, ಮನೆ ಕೆಲಸ ಅನ್ನೋದು ತುಂಬ 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 ಕಷ್ಟ. ಈ ಏನಂತಾರೆ, ಅದು ಸಮುದ್ರ ಆಳ ಥರ ಅಂತಾರೆ. ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇನ್ನೊಂದ್ಸಲ ಯಾರಾದ್ರೂ ಹೆಣ್ಮಕ್ಳಿಗೆ ಅಷ್ಟೇ ಬಿಟ್ಟು ತಿಂತೀನಿ ಅಂತ ಹೇಳಿದ್ರೆ ಅಷ್ಟೇ